ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕೆಸ ಅಂತ ಹೇಳ್ತೀವಿ ನಮ್ಮ ಹಳ್ಳಿನಲ್ಲಿ. ಇದು ಕೆಸದ ಗೆಡ್ಡೆ. ಅದನ್ನು ಕ್ಲೀನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನಾವು ಟ್ರೈ ಮಾಡ್ತಾಯಿದ್ವಿ, ನಿನ್ನೆ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಈ ಥರನ ಕೆಸನ ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ಸ್ಲೈಸ್ ಮಾಡ್ಕೊಂಡು ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಮತ್ತು ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಯೆಲ್ಲೋ ಪೌಡರ್ ಅಂದರೆ ಅರಿಶಿನ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾವಿನ್ನೂ ಮಾಡ್ಕೊಂಡಿಲ್ಲ. ಈಗ ಇದನ್ನು ಎಣ್ಣೆಯಲ್ಲಿ ಕರಿತೀವಿ. ಎಲ್ಲ ರೆಸಿಪಿ ಕ್ಲೀನ್ ಆದಮೇಲೆ ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್. ನೋಡಿ, ಇದನ್ನು ಸ್ಲೈಸ್ ಮಾಡ್ಕೊಂಡಿರೋದನ್ನು ಈಗ ಗ್ಯಾಸ್ ಹಾಕ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯಲ್ಲಿ ಬಳಸಿ ನಾವು ಚಿಪ್ಸ್ನ ಮಾಡ್ತಾಯಿದ್ದೀವಿ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಆಮೇಲೆ ನಿಮ್ಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀವಿ ಫ್ರೆಂಡ್ಸ್. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾವು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ನಮ್ಗೆ ಅಂದಾಜಲ್ಲಿ ಒಂದು 3 ಸ್ಪೂನು 2.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1-2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಕಲ್ಲರ್ಗೆ ಅರಿಶಿನ ಪುಡಿ, ಇದು ಆಪ್ಷನ್ನು. ಇದು ಆಮ್ಚೂರ್ ಮಸಾಲ ಅಂತ, ಅದೇ ಮ್ಯಾಂಗೋ ಇದು ಬರುತ್ತಲ್ಲ ಅದು. ಇದನ್ನು ಹಾಕೋತಾ ಇದ್ದೀನಿ. ಇವನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಆಗ್ತಾಯಿದೆ. ನೋಡಬೇಕು, ಸಪೋರ್ಟ್ ಮಾಡಬೇಕು. ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ತುಂಬ ಆಸಕ್ತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಇದು ಮಸಾಲೆ ರೆಡಿಯಾಗಿದೆ. ಈಗ ಇದನ್ನು ಚಿಪ್ಸ್ನ ಇದಕ್ಕೆ ಎಣ್ಣೆಗೆ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಹೀಗೆ ಒಂದೊಂದಾಗಿ ಬಿಡೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕಿದ್ದೀನಿ. ಇದು ಬೆಂದಮೇಲೆ ನಿಮಗೆ ಟೋಟ್ಲಿ ರೆಸಿಪಿನ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಈ ಥರ ಬಂದಾಗ ನಾವು ಇದನ್ನು ತೆಗಿಬೇಕು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾವು ಅಂಗಡೀಲಿ ತೆಕ್ಕೊಡೋದಕ್ಕಿಂತ ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿದರೆ ಹೆಲ್ದಿಯಾಗೂ ಇರುತ್ತೆ. ಹೊರಗಡೆ ಎಲ್ಲ ಚಿಪ್ಸ್ ಯಾವಾಗ ಮಾಡಿರ್ತಾರೋ ಎಕ್ಸ್ಪೈರಿ ಡೇಟ್ ಎಲ್ಲ ಆಗಿರುತ್ತೆ, ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಆ ಪಟಾಟೋಗಿಂತ ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಫುಲ್ ಆದಮೇಲೆ ಒಂದ್ಸಲ ತೋರಿಸ್ತೀವಿ. ಈಗ ಈ ಥರ ಇದೆ. ಇದಕ್ಕಿನ್ನೂ ಮಸಾಲೆ ಹಾಕಿಲ್ಲ. ಮಸಾಲೆ ಹಾಕಿದ್ಮೇಲೆ ನೆಕ್ಸ್ಟ್ ತೋರಿಸ್ತೀವಿ ಫ್ರೆಂಡ್ಸ್. ಇದು ನೆನ್ನೆ ಮಾಡಿರೋದು, ಹಾಗಾಗಿ ಇದಕ್ಕೇ ಮಾಡ್ತಾಯಿದ್ವಿ, ಮತ್ತೆ ಬೇರೆ ಏನೂ ಯೂಸ್ ಮಾಡಿಲ್ಲ. ನೋಡಿ, ಇವಾಗ ನಾನು ಮಾಡಿರೋಕ್ಕಂಥ ಮಸಾಲೆನ ಈ ಥರ ಇದು ಮಾಡಿಕೊಂಡು ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಬಿಂಗೋ ಚಿಪ್ಸ್ ಬರುತ್ತಲ್ಲ ನೋಡಿ, ಅದಕ್ಕಿಂತಲೂ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ತಾತ ಅಜ್ಜಿ ಎಲ್ರಿಗೂ ತುಂಬಾ ಇಷ್ಟ ಆಗತಕ್ಕಂಥ ರೆಸಿಪಿ. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ಈಗ ತೋರಿಸಿ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಬಟ್ಲಿಗೆ ಹಾಕ್ಕೊಡ್ತೀನಿ. ಫೈನಲಿ ಹಿಂಗೆ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ತಿ. ಓಕೆ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಗೂ ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಆ ಖುಷಿನ ನಿಮ್ಮಲ್ಲಿ ಕಾಣಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ.